ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಭಾರತದ ಇತಿಹಾಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಹೆಸರು ನೆನಪಾಗುತ್ತಂದ್ರೆ ಇದೊಂದು ಕೇವಲ ವ್ಯಕ್ತಿಯ ಪರಿಚಯವಲ್ಲ, ಅದು ಶೋಷಣೆಯ ವಿರುದ್ಧದ ಕ್ರಾಂತಿಕಾರ ಹೋರಾಟ, ಮಾನವೀಯತೆಯ ನಿಷ್ಠೆ ಎಂದು ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ನಾಯ್ಕ ಹೇಳಿದರು. ನಗರದ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಕೇವಲ ದಲಿತರಿಗೆ ಮಾತ್ರವಲ್ಲ, ಇಡೀ ಮನುಕುಲಕ್ಕೆ ಸಮಾನತೆ ಹಾಗೂ ಗೌರವ ಕೊಡುವ ಸಂದೇಶ ನೀಡಿದ ಮಹಾನ್ ಮಾನವತಾವಾದಿ ಎಂದಿದ್ದಾರೆ. ಅಂಬೇಡ್ಕರ್ ಹುಟ್ಟಿದ್ದು ಅತ್ಯಂತ ಕೆಳವರ್ಗದ ಜಾತಿಯಲ್ಲೇ. ತನ್ನ ಬಾಲ್ಯದಲ್ಲಿಯೇ ಅವರು ಜಾತಿ ಮತ್ತು ಅಸಮಾನತೆಯ ನೋವನ್ನ ನೇರವಾಗಿ ಅನುಭವಿಸಿದ್ರು ಎಂದಿದ್ದಾರೆ. ಅಂಬೇಡ್ಕರ್ ಅವರು ವ್ಯಕ್ತಿಯಾಗಿರಲಿಲ್ಲ, ಅವರು ಚಳುವಳಿ, ಚಿಂತನೆ, ಜಾತಿ, ಧರ್ಮ, ವರ್ಣ ಎಲ್ಲವನ್ನೂ ಕೂಡ ಮೀರಿ ಮಾನವೀಯತೆಯ ಮಹಾನಾಯಕರಾಗಿ ಇಂದಿನ ಯುವ ಜನತೆಯು ಶಿಕ್ಷಣ ಕ್ಷೇತ್ರದ ಜೊತೆಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಂದ ನಿರಂತರ ಪ್ರೇರಣೆ ಪಡಿತಾ ಇದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ, ಅವರು ಮಾನವೀಯತೆ, ಸಮಾನತೆಯ ಸಮಾಜದ ಕನಸು ಕೊಂಡವರು. ಜಾತ್ಯತೀತ ಭಾರತವನ್ನ ನಿರ್ಮಿಸಲು ಅವರು ತೋರಿದ ಮಾರ್ಗದಲ್ಲಿ ಯುವ ಜನತೆಯು ಜಾತ್ಯತೀತ ಸಮಾನತೆಯನ್ನ ಮುಂದಿನ ತಲೆಮಾರಿಗೆ ತಲುಪಿಸಬೇಕು ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಶಿವರಾಜ ಗುತ್ತೇದಾರ್, ಮಾರುತಿ ಮುದ್ನಾಳ್, ಅಶೋಕ್ ರೆಡ್ಡಿ ಎಲ್ಲೇರಿ, ರಂಗನಾಥ ನಾಯಕ, ಏಷಪ್ಪ ಕಬ್ಬನೂರ್, ನವಜ್ ಭೀಮಣ್ಣ, ಬೂತುನಾಳ ಖಾದ್ರಿ, ಶ್ರೀಶಾಂತ್ ಸಾಬರೆಡ್ಡಿ, ಶೆಟ್ಟಿಗೇರ, ಮಂಜುನಾಥ, ಅಬ್ಬೆ ತುಮಕೂರ, ಲಿಂಗರಾಜ್ ಅಂಬಿಗೇರ್, ಅಮೀರ್ ಚೌಧರಿ, ಜಲಾಲ ತುಮಕೂರ್, ತಿಮ್ಮಣ್ಣ, ಜಯ ಕರ್ನಾಟಕ ಪದಾಧಿಕಾರಿಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.